5ನೇ ತರಗತಿ ಮೊದಲನೇ ಅಧ್ಯಾಯ ಯೂನಿಟ್ 1 ಲೆಟ್ಸ್ ಹ್ಯಾವ್ ಫನ್ ಪಾಪಾಸ್ ಸ್ಪೆಕ್ಟಕಲ್ಸ್. ಲೆಟ್ ಅಸ್ ರಿಸೈಟ್. ಟುಡೇ ಅವರ್ ಪಾಪಾ ಈಸ್ ಸರ್ಚಿಂಗ್ ಎವ್ರಿವೇರ್. He has lost his spectacles. It was his only pair. Today ಈ ದಿನ ಪಪ್ಪ ಸರ್ಚಿಂಗ್ ಎವ್ರಿವೇರ್ ಎಲ್ಲ ಕಡೆಗೆ ಏನು ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. He has lost his spectacle. ಅವ್ರೇನು ಮಾಡಿದರು, ಅವರ ಸ್ಪೆಕ್ಟಕಲ್ಸ್ ಅಂದರೆ ನಾವೇನು ಗ್ಲಾಸಸ್ ಅಂತೀವಿ ಅದು ಇವತ್ತು ಕಳ್ಕೊಂಡಿದ್ದಾರೆ. ಇಟ್ ವಾಸ್ ಹೀಸ್ ಓನ್ಲಿ ಪೇರ್. ಅವ್ರ ಜೊತೆ ಇರ್ತಕ್ಕಂಥದ್ದು ಅದೊಂದೇ. ಇಲ್ಲಿ ಸ್ಪೆಕ್ಟಕಲ್ಸ್ ಅಂತ ಇದೆ. ನಾವು ಸ್ಪೆಕ್ಟಕಲ್ಸ್ ಅಂದರೆ ಬಹುವಚನ ಪ್ಲೂರಲ್ ಅಂದರೆ 2 3 ಅಂತ ಸ್ಪೆಕ್ಟಕಲ್ಸ್ ಅಂತ ಅಂದ್ಕೊತೀವಿ, ಗ್ಲಾಸಸ್ ಅಂತ ಅಂದ್ಕೊತೀವಿ. ಆದರೆ ಸ್ಪೆಕ್ಟಕಲ್ಸ್ ಒಂದಿದ್ರೂ ಸಹಿತ ನಾವು ಏನು ಕನ್ನಡದಲ್ಲಿ ಚಾಳೀಸ್ ಅಂತ ಏನು ಹೇಳ್ತೀವಿ, ಚಸ್ಮಾ ಅಂತ ಏನು ಹೇಳ್ತೀವಿ, ಅದು ಕನ್ನಡಕ ಅಂತ ಹೇಳ್ತೀವಿ. ಆ ಕನ್ನಡಕ ಒಂದಿದ್ರೂ ಸಹಿತ ನಾವು ಸ್ಪೆಕ್ಟಕಲ್ ಅಂತ ಹೇಳ್ತೀವಿ. 2 3 ಇದ್ರೂ ಸಹಿತ ಅದು ನಾವು ಸ್ಪೆಕ್ಟಕಲ್ಸ್ ಅಂತ ಕೊನೆಗೆ ಎಸ್ ಹಾಕಿನೇ ನಾವು ಇಂಗ್ಲೀಷಲ್ಲಿ ಸ್ಪೆಕ್ಟಕಲ್ಸ್ ಅಂತ ಹೇಳ್ತೀವಿ. ಇದನ್ನು ಕನ್ನಡಕಗಳು ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ, ಕನ್ನಡಕ ಅಂತಲೇ ಅರ್ಥ ಮಾಡ್ಕೊಳ್ಳೋದು. ನಾನು ಇದನ್ನು ಹಿ ಹ್ಯಾಸ್ ಲಾಸ್ಟ್ ಹೀಸ್ ಸ್ಪೆಕ್ಟಕಲ್ಸ್. ಈ ದಿನ ಅವರು ಏನು ಮಾಡಿದರು, ಅವರ ಕನ್ನಡಕವನ್ನು ಕಳೆದುಕೊಂಡಿದ್ದಾರೆ. ಇಟ್ ವಾಸ್ ಹೀಸ್ ಓನ್ಲಿ ಪೇರ್. ಅವ್ರ ಜೊತೆ ಇರ್ತಕ್ಕಂಥದ್ದು ಅದೊಂದೇ. ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್. ಹಿ ಕಾಂಟ್ ವಾಚ್ ಟಿ ವಿ. ಅವ್ರಿಗೆ ಸ್ಪೆಕ್ಟಕಲ್ಸ್ ಇರಲಿಲ್ಲ ಅಂದರೆ ಹಿ ಕಾಂಟ್ ರೀಡ್ ನ್ಯೂಸ್ ಪೇಪರ್. ಏನು ನ್ಯೂಸ್ ಪೇಪರ್ ಓದೋಕ್ಕಾಗಲ್ಲ. ಹಾಗೆ ಹಿ ಕಾಂಟ್ ವಾಚ್ ಟಿ ವಿ. ಹಿ ಕಾಂಟ್ ಕಟ್ ದ ವೆಜಿಟೇಬಲ್ಸ್. ಅವ್ರಿಗೆ ತರಕಾರಿ ಸಹಿತ ಕಟ್ ಮಾಡೋಕ್ಕೆ ಆಗಲ್ಲ. ಓ ವೇರ್ ಕ್ಯಾನ್ ಇಟ್ ಬಿ. ಎಲ್ಲಿ ಅವರು ಇಟ್ಬಿಟ್ರು ಅಂತ. ಹಿ ಚೆಕ್ಡ್ ಇನ್ಸೈಡ್ ಹೀಸ್ ಪಾಕೆಟ್. ಹಿ ಗ್ಲಾನ್ಸ್ಡ್ ಅಂಡರ್ ಹೀಸ್ ಚೇರ್. ಹಿ ಚೆಕ್ಡ್ ಇನ್ಸೈಡ್ ಹೀಸ್ ಪಾಕೆಟ್. ಅವರ ಪಾಕೆಟಲ್ಲಿ ಅಂದರೆ ಅವ್ರ ಜೇಬಲ್ಲಿ ಏನು ಮಾಡಿದ್ರು, ಅವರು ಹುಡುಕಾಡಿದ್ರು. ಹಿ ಗ್ಲಾನ್ಸ್ಡ್ ಅಂಡರ್ ಹೀಸ್ ಚೇರ್. ಅವ್ರು ಕೂತುಕೊಳ್ತಕ್ಕಂಥ ಚೇರ್ ಕೆಳಗಡೆ ಏನಾರ ಇದೇನಂತ ನೋಡಿದರು. ಈ ಸರ್ಚ್ ನಿಯರ್ ದ ವಿಂಡೋ. ಕಿಟಕಿ ಹತ್ತಿರ ಸಹಿತ ಅವ್ರು ಏನು ಮಾಡಿದರು, ಸರ್ಚ್ ಮಾಡಿದರು. ಈ ಲುಕ್ಡ್ ಎವ್ರಿವೇರ್. ಎಲ್ಲ ಕಡೆಗೂ ಏನು ಮಾಡ್ತಾರೆ, ಕನ್ನಡಕವನ್ನು ಹುಡುಕ್ತಾರೆ. ನೆಕ್ಸ್ಟ್ ಐ ಟೋಲ್ಡ್ ಹಿಮ್ ಸ್ಟಾಪ್ ಪಾಪ. ನಾನೇನು ಮಾಡಿದೆ, ಅವ್ರಿಗೆ ಹೇಳಿದೆ ಪಾಪ ಸ್ಟಾಪ್, ಹುಡುಕಾಡೋದನ್ನು ನಿಲ್ಲಿಸಿ. ಐ ವೆಂಟ್ ಅಪ್ ಕ್ಲೋಸ್ ಆ್ಯಂಡ್ ಸೆಡ್. ಅವರ ಸಮೀಪ ಹೋಗಿ ನಾನು ಹೇಳಿದೆ, ಪಾಪ ಯುವರ್ ಸ್ಪೆಕ್ಟಕಲ್ಸ್ ಆರ್ ರೈಟ್ ದೇರ್ ಆನ್ ಯುವರ್ ಹೆಡ್. ಪಾಪ ನಿಮ್ಮ ಈ ಸ್ಪೆಕ್ಟಕಲ್ಸು ನಿಮ್ಮ ತಲೆ ಮೇಲೇ ಇದೆ ಅಂತ ನಾನು ಹೇಳಿದೆ. ಯುವರ್ ಹೆಡ್. ಈಗ ಈ ಪಾಠದಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರನ್ನು ನೋಡೋಣ. ನೀವು ವರ್ಡ್ಸ್ ಕೊಟ್ಟಿದ್ದಾರೆ, ಸ್ಪೆಕ್ಟಕಲ್ಸ್, ಪೇರ್, ಗ್ಲಾನ್ಸ್ಡ್, ಸರ್ಚಿಂಗ್. ಲೆಟ್ ಅಸ್ ಥಿಂಕ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಈಸ್ ಪಾಪಾ ಸರ್ಚಿಂಗ್ ಫಾರ್? ಪಾಪಾ ಈಸ್ ಸರ್ಚಿಂಗ್ ಫಾರ್ ಈಸ್ ಸ್ಪೆಕ್ಟಕಲ್ಸ್. ವಾಟ್ ಆರ್ ದ ಪಾಸಿಬಲ್ ಪ್ಲೇಸಸ್ ವೇರ್ ಪಾಪಾ ಕ್ಯಾನ್ ಫೈಂಡ್ ಇಟ್? ಎಲ್ಲೆಲ್ಲಿ ಅವರು ಹುಡುಕಾಡ್ಬೋದು, ಎಲ್ಲೆಲ್ಲಿ ಅವರು ಇದು ಕನ್ನಡಕವನ್ನು ಸಿಗ್ಬೋದು ಅವರಿಗೆ. ಅಂದರೆ ಆನ್ ದ ಬೆಡ್, ನಿಯರ್ ದ ಬುಕ್ ಶೆಲ್ಫ್, ಇನ್ ದ ಡ್ರಾವರ್. ಅಲ್ಲಿ ಏನು ಮಾಡ್ಬೋದು, ಅವರು ತಗೊಳ್ಬೋದು. ಅಟ್ ಲಾಸ್ಟ್ ವೇರ್ ಡಸ್ ಪಾಪಾ ಫೈಂಡ್ ಹೀಸ್ ಲಾಸ್ಟ್ ಐಟಮ್? ಎಲ್ಲಿ ಹುಡುಕಿದ್ರು ಅವರು ಕೊನೆಗೆ ಅಂದರೆ ಆನ್ ಹೀಸ್ ಹೆಡ್. ಅವರ ತಲೆ ಮೇಲೆ ಸಹಿತ ಅದು ಇತ್ತು. ಥಿಂಕ್ ಆ್ಯಂಡ್ ಡಿಸ್ಕಸ್. ಅಪಾರ್ಟ್ ಫ್ರಮ್ ರೀಡಿಂಗ್, ಗೆಸ್ ಸಮ್ ಅದರ್ ಕೋರ್ಸ್ ದಟ್ ಪಾಪಾ ಕ್ಯಾನಾಟ್ ಡೂ ವಿದೌಟ್ ದ ಸ್ಪೆಕ್ಟಕಲ್. ಅಂದರೆ ಸ್ಪೆಕ್ಟಕಲ್ ಇಲ್ದಿದ ಕೆಲವೊಂದಿಷ್ಟು ಈ ಒಂದು ಪದ್ಯದಲ್ಲಿ ಕೊಟ್ಟಿದ್ರು ಅವರು, ಪೋಯಮಲ್ಲಿ. ಏನು ಕಾಂಟ್ ಕಟ್ ದ ವೆಜಿಟೇಬಲ್ಸ್, ಆಮೇಲೆ ಈ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್ ಅಂತ ಕೊಟ್ಟಿದ್ರು. ಅದಿಲ್ಲದೆ ಮತ್ತೇನೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅವ್ರಿಗೆ. ಅಂದರೆ ರೈಟಿಂಗ್ ಇರ್ಬೋದು, ನೆಕ್ಸ್ಟ್ ಮೊಬೈಲ್ ಫೋನ್ ಯೂಸ್ ಮಾಡೋದಾಗಿರ್ಬೋದು, ಇಲ್ಲ ಡ್ರೈವ್ ವೆಹಿಕಲ್ ಇರ್ಬೋದು, ಅದೆಲ್ಲ ಮಾಡೋಕ್ಕೆ ಅವ್ರಿಗೆ ಆಗಲ್ಲ. ವಾಟ್ ಮೇಕ್ಸ್ ಯುವರ್ ಪಪ್ಪ ಹ್ಯಾಪಿ? ಏನು ಯಾವ ಥರ ನೀವು ನಿಮ್ಮ ಪಪ್ಪಾಜಿಗೆ ಹ್ಯಾಪಿಯಾಗಿರ್ಬೋದು ಅಂತಂದರೆ, ವೆನ್ ಐ ಸ್ಟಡಿ ವೆಲ್, ಓಬೇ ಹಿಮ್ ಆ್ಯಂಡ್ ಹೆಲ್ಪ್ ಎಟ್ ಹೋಮ್. ಅವರಿಗೆ ಸಹಾಯ ಮಾಡಿದಾಗ ನಾವು, ಆಮೇಲೆ ಅವ್ರಿಗೆ ಏನು ಚೆನ್ನಾಗಿ ಓದಿದಾಗ ಅವ್ರೇನಾಗ್ತಾರೆ, ಖುಷಿ ಆಗ್ತಾರೆ. ಮೇಕ್ ಎ ಲಿಸ್ಟ್ ಆಫ್ ಥಿಂಗ್ಸ್ ಆ್ಯಸ್ ಇನ್ಸ್ಟ್ರಕ್ಟೆಡ್ ಬಿಲೋ. ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ ಎಟ್ ಯುವರ್ ಹೋಮ್. ಹೂ ಹೆಲ್ಪ್ ಈಸ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ಡ್ ಥಿಂಗ್ಸ್. ಇಲ್ಲಿರ್ತಕ್ಕಂಥ ಯಾವ ಪ್ಲೇಸನ್ನು, ಏನೋ ವಸ್ತುಗಳನ್ನು ನೀವು ಕಳ್ಕೊಂಡಿರ್ತೀರ ಅಥವಾ ಮಿಸ್ಪ್ಲೇಸ್ ಆಗಿರುತ್ತೆ, ಅದನ್ನು ಹುಡುಕೊಡೋರು ಯಾರು ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೀಸ್ ಯಾರು ಕೊಡ್ತಾರೆ, ಮದರ್. ಮೊಬೈಲ್ ಫೋನ್. ಥಿಂಕ್ ಆ್ಯಂಡ್ ಡಿಸ್ಕಸ್. ಅಪಾರ್ಟ್ ಫ್ರಮ್ ರೀಡಿಂಗ್, ಗೆಸ್ ಸಮ್ ಅದರ್ ಕೋರ್ಸ್ ದ್ಯಾಟ್ ಪಾಪಾ ಕ್ಯಾನಾಟ್ ಡೂ ವಿದೌಟ್ ದ ಸ್ಪೆಕ್ಟಕಲ್. ಸ್ಪೆಕ್ಟಕಲ್ ಇಲ್ಲ ಅಂದರೆ ಅವ್ರು ಏನು ಮಾಡೋಕ್ಕಾಗಲ್ಲ ಅಂತಂದರೆ, ಅವರು ಟಿ ವಿ ವಾಚ್ ಮಾಡೋಕ್ಕಾಗಲ್ಲ, ನೆಕ್ಸ್ಟು ವೆಹಿಕಲ್ ಡ್ರೈವ್ ಮಾಡೋಕ್ಕಾಗಲ್ಲ, ಬರೆಯೋದಕ್ಕೆ ಆಗೋದಿಲ್ಲ. ಸೆಕೆಂಡ್ ಒನ್, ವಾಟ್ ಮೇಕ್ಸ್ ಯುವರ್ ಪಾಪಾ ಹ್ಯಾಪಿ? ನಿಮ್ಮ ತಂದೆಯವ್ರು ಯಾವಾಗ ಖುಷಿ ಆಗ್ತಾರಂದರೆ, ವೆನ್ ಯು ಸ್ಟಡಿ ವೆಲ್, ದೆನ್ ನೀವು ಅವ್ರಿಗೆ ಹೆಲ್ಪ್ ಮಾಡಿದಾಗ,
ನೆಕ್ಸ್ಟು ಅವ್ರ ಮಾತನ್ನು ಕೇಳಿದಾಗ ಒಬೆ ಹಿಮ್, ಅವಾಗೆಲ್ಲ ಅವರು ಹ್ಯಾಪಿಯಾಗಿರ್ತಾರೆ. ಮೇಕ್ ಎ ಲಿಸ್ಟ್ ಆಫ್ ಥಿಂಗ್ಸ್ ಆ್ಯಸ್ ಇನ್ಸ್ಟ್ರಕ್ಟೆಡ್ ಬಿಲೋ. ಇಲ್ಲಿ ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ಡ್ ಆ್ಯಟ್ ಯುವರ್ ಹೋಮ್. ನಿಮ್ಮ ಮನೇಲಿರ್ತಕ್ಕಂಥ ವಸ್ತುಗಳು ಮಿಸ್ಪ್ಲೇಸ್ ಆಗಿರುತ್ತೆ, ಅದನ್ನು ಯಾರು ನಿಮಗೆ ಫೈಂಡ್ ಔಟ್ ಮಾಡಿ ಕೊಡ್ತಾರೆ ಅಂತ. ಹೂ ಹೆಲ್ಪ್ಸ್ ಇನ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ ಥಿಂಗ್ಸ್. ಇಲ್ಲಿ ಕೀಸ್, ಫಾರ್ ಎಕ್ಸಾಂಪಲ್ ಕೀಸ್, ಮದರ್, ಮೊಬೈಲ್ ಫೋನ್, ಸ್ಪೆಕ್ಟಕಲ್ಸ್, ಟಿ ವಿ ರಿಮೋಟ್, ಇವೆಲ್ಲ ನಾವು ಭಾಳಷ್ಟು ಸಲ ಏನು ಮಾಡ್ತೀವಿ, ಬೇರೆ ಕಡೆ ಇಟ್ಬಿಟ್ಟಿರ್ತೀವಿ. ಅದನ್ನು ಯಾರು ಹೆಲ್ಪ್ ಮಾಡೋದು ನಮಗೆ? ಮದರ್, ಫಾದರು, ಮೀ, ಅಥವಾ ನನಗೆ ನಾನೇ ಒಂದು ಸತಿ ಸಹಾಯ ಮಾಡ್ಕೋಬೋದು, ಕೆಲವೊಂದು ಸತಿ ನಮ್ಮ ಬ್ರದರ್ ಅಥವಾ ಸಿಸ್ಟ್ರು ಮಾಡಿಕೊಡ್ಬೋದು. ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟು ದೆಮ್? ನೀವು ಅವ್ರಿಗೆ ಹುಡುಕೊಟ್ಟಾಗ ನೀವು ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರ ಅಂದರೆ, ಐ ವುಡ್ ಸೇ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಫೈಂಡ್ ಔಟ್ ಮೈ ಥಿಂಗ್ಸ್. ನೆಕ್ಸ್ಟು ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ ಆ್ಯಟ್ ಯುವರ್ ಸ್ಕೂಲ್. ಸ್ಕೂಲಲ್ಲಿ ಯಾವ ಥರ ವಸ್ತುಗಳು ನಿಮಗೆ ಸಿಗೋದಿಲ್ಲ ಅಂದರೆ, ವಾಟರ್ ಬಾಟಲ್, ಸ್ಕೂಲ್ ಬ್ಯಾಗ್, ಪೆನ್ಸಿಲ್ ಬಾಕ್ಸ್, ನೋಟ್ಬುಕ್, ಇವೆಲ್ಲ ನೀವೇನು ಮಾಡ್ತೀರಾ, ಮಿಸ್ ಮಾಡ್ಕೊತೀರ. ಆವಾಗ ನಿಮಗೆ ಹೆಲ್ಪ್ ಮಾಡೋರು ಯಾರು ಹುಡುಕಾಡಲಿಕ್ಕೆ ಅಂದರೆ ಕ್ಲಾಸ್ ಟೀಚರ್ ಆಗಿರ್ಬೋದು, ಇಲ್ಲ ಹೆಲ್ಪರ್ ಆಗಿರ್ಬೋದು, ಅಥವಾ ಹೆಡ್ ಕುಕ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಈ ರೀತಿ. ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟು ದೆಮ್? ಐ ವುಡ್ ಸೇ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹೆಲ್ಪಿಂಗ್ ಫೈಂಡ್ ಮೈ ಲಾಸ್ಟ್ ಥಿಂಗ್ಸ್. ನೆಕ್ಸ್ಟು look at the words in each group, arrange them in ascending order. Write the smallest or lightest object first, at the biggest or heaviest last. ಇಲ್ಲಿ ಕೊಟ್ಟಿರ್ತಕ್ಕಂಥವನ್ನ ಫಸ್ಟು ಲೈಟೆಸ್ಟ್ ಆಬ್ಜೆಕ್ಟಿಂದ ನಾವು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಇಲ್ಲಿ ಟವಲ್, ಸಾರಿ, ಹ್ಯಾಂಡ್ ಕರ್ಚೀಫ್, ಬೆಡ್ಶೀಟ್ ಇದೆ. ಹ್ಯಾಂಡ್ ಕರ್ಚೀಫ್, ಟವಲ್, ಸಾರಿ, ಬೆಡ್ಶೀಟ್. ನೆಕ್ಸ್ಟು ಆ್ಯಪಲ್, ಸ್ಟ್ರಾಬೆರಿ, ಚೆರಿ, ವಾಟರ್ಮೆಲನ್. ಇವು ನಾಲ್ಕು ಇರ್ತಕ್ಕಂಥದ್ದು. ಫಸ್ಟು ಲೈಟಾಗಿರ್ತಕ್ಕಂಥ ಒಂದು ಫ್ರೂಟ್ ಯಾವುದಂದ್ರೆ ಚೆರಿ, ಆಮೇಲೆ ಸ್ಟ್ರಾಬೆರಿ, ದೆನ್ ಆ್ಯಪಲ್, ಕೊನೆಗೆ ವಾಟರ್ಮೆಲನ್. 29, 14, 91, 47. ನಂಬರ್ ಈಸ್ 14 ಫಸ್ಟು, 29, ದೆನ್ 47, 91. ಹೆನ್, ಕ್ರೌ, ಸ್ಪ್ಯಾರೋ, ಈಗಲ್. ಫಸ್ಟ್ ಬರ್ತಕ್ಕಂಥ ಸ್ಮಾಲ್ ಬರ್ಡ್ ಸ್ಪ್ಯಾರೋ, ದೆನ್ ಕ್ರೌ, ಹೆನ್, ಈಗಲ್. ಅದೇ ಥರ ಆಕ್ಸ್, ರ್ಯಾಬಿಟ್, ಎಲಿಫೆಂಟ್, ಸ್ಕ್ವಿರಲ್. ಇದರಲ್ಲಿರ್ತಕ್ಕಂಥದ್ದು ಯಾವುದು? ಸ್ಕ್ವಿರಲ್, ರ್ಯಾಬಿಟ್, ಆಕ್ಸ್, ಎಲಿಫೆಂಟ್. ರೈಟ್ ಟು ಎಕ್ಸಾಂಪಲ್ಸ್ ಮೋರ್ ಫಾಲೋಯಿಂಗ್ ದ ಸೇಮ್ ಪ್ಯಾಟರ್ನ್. ಇಲ್ಲಿರ್ತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗತ್ತೆ, ಇದೇ ಥರ ಒಂದೆರಡು ಎಕ್ಸಾಂಪಲ್ಸನ್ನು ನೀವು ಬರೀಬೇಕಾಗತ್ತೆ. ನೆಕ್ಸ್ಟು ನೋಟ್ ದ ಫಾಲೋವಿಂಗ್ ಫ್ರೇಸಸ್. ಅ ಪೇರ್ ಆಫ್ ಶೂಸ್. ದ ವರ್ಡ್ ಪೇರ್ ಈಸ್ ಯೂಸ್ಡ್ ಇನ್ ಆಲ್ ದ ಫ್ರೇಸಸ್ ಗಿವನ್ ಬಿಲೋ. ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಏನು ಪಿಕ್ಚರ್ಸ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಪೇರ್ ಅನ್ನೋ ಒಂದು ಯೂಸ್ ಮಾಡಬೇಕಾಗತ್ತೆ. ನಾವು ಅದು ಯಾವುದು ಪಿಕ್ಚರ್ ಇದೆ, ಏನಂತ ಹೇಳ್ತೀವಿ ನಾವು ಇಂಗ್ಲೀಷ್ ಅನ್ನೋದನ್ನ ಇಲ್ಲಿ ಬರೀಬೇಕಾಗತ್ತೆ. First one, a pair of scissors, then a pair of trousers, then a pair of glasses or spectacles, a pair of socks, a pair of gloves, a pair of earrings, a pair of rockets, Next one, encircle the word that is spelled correctly. One has been done for you. ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಏನು ಕೊಟ್ಟಿದ್ದಾರೆ, ವರ್ಡ್ಸ್ ಕೊಟ್ಟಿದ್ದಾರೆ. ಆ ವರ್ಡಲ್ಲಿ ಮೂರು ವರ್ಡಲ್ಲಿ ಯಾವುದು ಕರೆಕ್ಟಾಗಿರ್ತಕ್ಕಂಥ ಸ್ಪೆಲ್ಲಿಂಗ್ ಇರ್ತಕ್ಕಂಥದ್ದನ್ನು ನಾವು ಫೈಂಡ್ ಔಟ್ ಮಾಡಿ ಸರ್ಕಲ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ವಾಟರ್, ದಟ್ ಈಸ್ WATER, ದಟ್ ಈಸ್ ಕರೆಕ್ಟ್. ಸೆಕೆಂಡ್ ಲೈನಲ್ಲಿ ವೆಜಿಟೇಬಲ್ಸ್, ಥರ್ಡ್ ಬಲೂನ್, ಫೋರ್ತ್ ಹೌಸ್, 5 ಎಲಿಫೆಂಟ್, 6 spectacles, 7 carpenter, 8 fruit, 9 receive, then 10 principal. Complete the story using the correct prepositions: around, after, before, in, above, on, among. My father has a habit of keeping his spectacles in random places. Last week he could not find his spectacles and looked around the house. We checked the big box that reached above our waists. My father looked for the spectacles among the newspapers kept on the table. He continued searching for 2 hours before finally giving up. He sat down on the bed after giving one final look to the room and said with a sigh, "Looks like it is time to get a new pair." Here, use the clues given below to complete the crossword puzzles. ಇಲ್ಲೊಂದು ಪಜಲ್ಸ್ ಕೊಟ್ಟಿರ್ತಾರೆ, ಅದು ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಈಸ್ ನಾಟ್ ಫಾರ್, ಇಟ್ಸ್ ಅ ನಿಯರ್ ಬೈ. ನೆಕ್ಸ್ಟು
ಅಕ್ರಾಸ್ ನೋಡ್ಕೊಂಡು ಹೋಗೋಣ ಫಸ್ಟು. ನಾಟ್ ಫಾರ್ ಇಟ್ಸ್ ಅ ನಿಯರ್ ಬೈ. ಐ ವಾಂಟ್ ಕ್ಲೀನ್ ಕ್ಲಾತ್ಸ್, ನಾಟ್ ದ ಡರ್ಟಿ ಒನ್ಸ್. ನಾಟ್ ಇನ್ಸೈಡ್, ಪ್ಲೇ ಔಟ್ಸೈಡ್. ಐ ಸೆಡ್ ನೋ ಬಟ್ ಹೀ ಸೆಡ್ ಎಸ್. ಸಮಥಿಂಗ್ ಸ್ಮಾಲ್ ಈಸ್ ನಾಟ್ ಬಿಗ್. ಡೋಂಟ್ ಬಿ ಸ್ಯಾಡ್, ಬಿ ಹ್ಯಾಪಿ. Then what is not bright? It's dark. You are slow, she is fast. Not hot, she likes cold coffee. Not bought but sold. ಇದನ್ನೆಲ್ಲ ನಾವೇನು ಮಾಡಿದ್ದೀವಿ ಇಲ್ಲಿ ಪಝಲಲ್ಲಿ ನಾವು ಫಿಲ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿರ್ತಕ್ಕಂಥದ್ದು ವರ್ಡ್ಸ್ಗಳನ್ನು ನಾವೇನು ಹೇಳ್ಬೇಕಾಗುತ್ತೆ. ಇದಿಷ್ಟು 5ನೇ ತರಗತಿ ಮೊದಲನೇ ಪಾಠ, ಪಾಪಾಸ್ ಸ್ಪೆಕ್ಟಕಲ್ಸ್.